ಸರ್ಕಾರಕ್ಕೆ ನಿಧಿ ಕೊಟ್ಟ ಪ್ರಾಯಶ್ಚಿತ್ತಕ್ಕೆ ಕುಟುಂಬಕ್ಕೆ ಕೊಟ್ಟ ನೋವು. ಇವಾಗ ಸದ್ಯದಲ್ಲಿ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಅನ್ನೋ ಗ್ರಾಮದೊಳಗೆ ನಿಧಿ ಪತ್ತೆ ಆಗದ. ಅದು ಯಾವಾಗ 6ನೇ ತಾರೀಕು, ಇವಾಗ ಸದ್ಯ ಹೋಯ್ತಲ್ಲ, ಆ 6ನೇ ತಾರೀಕು ಪತ್ತೆ ಆಗಿದೆ. ಸೊ ಅಂಥ ಒಂದು ಸಂದರ್ಭದೊಳಗೆ ಆ ಕುಟುಂಬಸ್ಥರು ಏನು ಮಾಡಿದರು, ಇದು ನಮ್ಮದಲ್ಲ, ಸುಮ್ಮನೆ ನಾವು ನಮಗಿಟ್ಕೊಳ್ಳೋ ಉಪಯೋಗ ಇಲ್ಲ, ಸರ್ಕಾರಕ್ಕೆ ಕೊಟ್ಟರಾಯ್ತು ಅಂಥೇಳಿ ಇವರು ಆಲೋಚನೆ ಮಾಡಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಇಲ್ಲದೆ ಸ್ವಚ್ಛ ಮನಸ್ಸಿಂದ ಸರ್ಕಾರಕ್ಕೆ ಈ ಒಂದು ನಿಧಿಯನ್ನು ಕೊಡ್ತಾರವರು. ಕೊಟ್ಟ ಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ಹೇಳಿದೆ ನಿಮಗೆ ಕುಟುಂಬಸ್ಥರ ಕಣ್ಣೀರು ಏನಂತಂದರೆ, ಇವಾಗ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಅನ್ನೋ ಗ್ರಾಮದೊಳಗೆ ಒಬ್ಬ ಮನೆ ಮಾಡ್ತಾ ಇರ್ತಾನೆ, ಅಂದರೆ ಪಾಯ ತೆಗೆಯುವಂಥ ಸಂದರ್ಭದೊಳಗೆ ಆ ಒಂದು ವ್ಯಕ್ತಿಗೆ ನಿಧಿ ಸಿಗ್ತದೆ. ಸೊ ಅವನೇನು ಮಾಡ್ತಾನೋ, ಇದು ನನ್ನದಲ್ಲ, ಸೊ ಇದು ನಾನು ಸರ್ಕಾರಕ್ಕೆ ಕೊಡ್ತೀನಿ ಅಂಥೇಳಿ ಯಾವುದೇ ಒಂದು ಕಲ್ಮಶ ಇಲ್ಲದೆ ನಿಷ್ಕಲ್ಮಶವಾಗಿ ಅವನು ಸರ್ಕಾರಕ್ಕೆ ಕೊಡ್ತಾನೆ. ಸೊ ಅಲ್ಲಿ ಮೀಡಿಯಾದವರು ಬರ್ತಾರೆ, ಪೊಲೀಸರು ಬರ್ತಾರೆ, DYSP SP ಎಲ್ಲರೂ ಬಂದು ಅಲ್ಲಿ ಸೇರ್ತಾರೆ. ಸೊ ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಒಂದು ಜನ ಆಗಿರಬಹುದು ಅಥವಾ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಅವನಿಗೆ ಸನ್ಮಾನ ಮಾಡ್ತಾರೆ. ಬಾಬಾ ಒಳ್ಳೆ ಕೆಲಸ ಮಾಡಿದೆ, ನೀನು ಇದೇ ರೀತಿ ಇರಬೇಕು, ಜನ ಹೀಗೆ ಇರಬೇಕು, ನೀನೆಲ್ಲ ಜನರಿಗೂ ಸ್ಫೂರ್ತಿಯಾಗಿದ್ದಿ, ಒಳ್ಳೆ ಕೆಲಸ ಮಾಡಿದೆ ಅಂಥೇಳಿ ಹಾಡು ಹೊಗಳಿದ್ದ ಯಾರಿಗೆ, ಆ ಹುಡುಗಂಗೆ, ಆ ಇಡೀ ಮನೆತನಕ್ಕೆ ಹೊಗಳಿದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಯಾರು? ಪೊಲೀಸ್ ಡಿಪಾರ್ಟ್ಮೆಂಟವರು. ಸೊ ಆ ಒಂದು ಚಿನ್ನ ಇರ್ತದಲ್ಲ, ಅದನ್ನು ಪರಿಶೀಲನೆ ಮಾಡ್ತಾರೆ. ಏನಂತ ಮಾಡ್ತಾರೋ, ಇದು ಬಂಗಾರ ಹೌದೋ ಇಲ್ಲೋ ಅಂಥೇಳಿ ಪರಿಶೀಲನೆ ಮಾಡಿದಾಗ ಹೌದು ಇದು ಬಂಗಾರ ಅಂಥೇಳಿ ಪತ್ತೆ ಆಗ್ತಾಯಿದೆ. ಸೊ ಬಂಗಾರ ಅಂಥೇಳಿ ಪತ್ತೆ ಆದಮೇಲೆ ಆಬ್ವಿಯಸ್ಲಿ ಅವ್ರು ಏನು ಮಾಡ್ತಾರೆ, CM ಯಾರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಫೋನ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಫೋನ್ ಹಚ್ಚಿದ ತಕ್ಷಣ ಅವ್ರು ಹೇಳ್ತಾರೆ, ಎಷ್ಟು ಪತ್ತೆ ಆಗೈತಿ ಅಂಥೇಳಿ ಕೇಳಿದಾಗ 1 kg ಮಟ್ಟ ಪತ್ತೆ ಆಗೈತಿ ಅಂಥೇಳಿ ಹೇಳ್ತಾರೆ. ಹೌದಾ, ಹಾಗಂದ್ರೆ ಅದು ಯಾವುದೋ ಪಾಟೀಲ್ ಅವ್ರಿಗೆ ಕೊಡಿ ಅಂಥೇಳಿ ಹೇಳ್ತಾರೆ ಪೊಲೀಸರಿಗೆ. ಸೊ ಆಯಿತು ಅಂಥೇಳಿ ಸುಮ್ಮನಾಗ್ತಾರೆ. ಅದಾದಮೇಲೆ ಈ ಕುಟುಂಬಸ್ಥರಿಗೆ ಏನು ಮಾಡ್ತಾರೋ ಪೊಲೀಸವರು ಶಾಲ್ ಹೊತ್ತಿಸಿ ಸನ್ಮಾನವನ್ನು ಮಾಡ್ತಾರೆ. ಕಾರಣ ಅವರು ಯಾವುದೇ ಒಂದು ಕಲ್ಮಶ ಇಲ್ಲದೆ ನಿಧಿನ ಕೊಟ್ಟರು. ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಏನು ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಯಾರಿಗೆ? ಕುಟುಂಬಸ್ಥರಿಗೆ. ಸೊ ಇಂಥ ಒಂದು ಸಂದರ್ಭದೊಳಗೆ ಆ ಒಂದು ಪೊಲೀಸರು ಒಂದು ಮಾನವೀಯತೆ ದೃಷ್ಟಿಯಿಂದ ನೀವು ಮಾಡಿರೋ ಕೆಲಸ ಒಳ್ಳೆಯದು ಅಂತ ಹೇಳಿ ಹೋಗಬಾರ್ದು. ಅವರು ಅಲ್ಲೇ ನಿಂತ್ಕೊಂಡು ಏನು ಮಾಡಿದ್ರು ಗೊತ್ತಾ ನಿಮ್ಗೆ, ಆ ಒಂದು ಕುಟುಂಬಸ್ಥರ ಒಂದು ಜಾಗ ಐತಲ್ಲ, ಅದನ್ನು ಒಂದು ರೀತಿ ಅಲ್ಲಿ ಒಂದು ಕಟ್ಟಿಗೆನ ಹಾಕಿ ಇದು ಸ್ವಲ್ಪ ಗೌರ್ಮೆಂಟ್ ಕಸ್ಟಡಿ ಒಳಗೆ ಇರ್ತದೆ, ಆಮೇಲೆ ನಿಮ್ಮ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಮಹಿಳೆ ಇರ್ತಾಳೆ, ಅಜ್ಜಿ, ಅವ್ರಿಗೆ ಗೊತ್ತಾಗ್ತದೆ, ಇಲ್ಲ ನನಗೆ ಇದನ್ನು ಬಿಟ್ಕೊಡೋಕ್ಕಾಗೋದಿಲ್ಲ, ಇದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದು, ನಿಮಗೆ ನಾನು ನಿಧಿನ ತಂದು ಕೊಟ್ಟಿನಲ್ಲ, ನನ್ನ ಒಂದು ಯಾವುದೇ ರೀತಿ ನನಗೆ ಬೇಕಾಗಿಲ್ಲಪ್ಪ, ನಾನು ಏನು ದುಡ್ದಿನಲ್ಲ ಅಷ್ಟೇ ಸಾಕು ನನಗಂಥೇಳಿ ಆ ನಿಧಿನ ನಾನು ನಿಮಗೆ ತಂದು ಕೊಟ್ಟೆ. ಸೊ ಅಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ನೀವು ಅದನ್ನು ಬಿಟ್ಟು ಈಗ ಹೊಳ್ಳಪಸ್ ನಾವು ಮನೆ ಕಟ್ಟೋದನ್ನು ಬೇಕನ್ನಾಗತ್ತೀರಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಅಜ್ಜಿ ಕೇಳಿದಾಗ, ಇಲ್ಲ ಇದು ಗೌರ್ಮೆಂಟಿಗೆ ಸಲ್ತೈತಿ, ಇದರಲ್ಲಿ ನೀವು ಮನೆ ಕಟ್ಟೋ ಹಾಗಿಲ್ಲ ಅಂಥೇಳಿ ಹೇಳ್ತಾಳೆ. ಸೊ ಆ ಅಜ್ಜಿ ಅಲ್ಲೇ ನಿಂತು ಕುಸಿದ್ಬಿಟ್ಟು ಹೇಳ್ತಾಳೆ, ನೋಡ್ರಿ ನಾನು ಈ ರೀತಿ ಮಾಡೋಕ್ಕೆ ಹಿಂಜರಿದೆ, ನಿಮಗೆ ಬಂದು ನಾನು ಹೆಲ್ಪ್ ಮಾಡಿದೆ, ಸಹಾಯ ಮಾಡಿದೆ, ಆದರೆ ನೀವು ನೋಡಿದ್ರೆ ನಮಗೆ ಅನ್ಯಾಯ ಮಾಡತ್ತೀರಿ ಅಂಥೇಳಿ ಕಣ್ಣೀರಿಟ್ಟು ಮೀಡಿಯಾ ಮುಂದೆ ಹೇಳ್ತಾಳೆ, ನಾ ಕೊಟ್ಟಿದ್ದೇ ತಪ್ಪಾಯ್ತಾ, ನಾ ಹೇಳಿದ್ದೇ ತಪ್ಪಾಯ್ತಾ ಅಂಥೇಳಿ. ಎಲ್ಲೋ ಒಂದು ಕಡೆ ಗೌರ್ಮೆಂಟು ಕೇವಲ 2 ಶಾಲೆಗಳನ್ನ ಹೊತ್ತಿಸಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಕಡು ಬಡತನ ಅವ್ರಿಗೆ ಯಾವುದೇ ರೀತಿ ಧನ ಸಹಾಯ ಮಾಡಿಲ್ಲ, ಒಂದು ದುಡ್ಡಿನ ರೂಪದಲ್ಲೇ ಆಯಿತು ಅಥವಾ ಒಂದು ಹಣದ ಯಾವುದೇ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡಿಲ್ಲ. ಕೇವಲ ಒಂದು 2 ಶಾಲು ಅವರು ನಿಧಿ ತಂದುಕೊಟ್ರು. ಎಷ್ಟು? 1 kg ಅಂದರೆ ಏನಿಲ್ಲ ಅಂದರೂ ಕೋಟ್ಯಾನು ರೂಪಾಯಿ ಬರೋವಂಥ ಬೆಲೆ ಬಾಳುವಂಥ ಬಂಗಾರ ತಂದುಕೊಟ್ರು. ಅವರಿಗೆ ಕೇವಲ ಹೇಳ್ತಾರಲ್ಲ, ಇವಾಗಿನ ಕಾಲದಲ್ಲಿ ಮನುಷ್ಯ ಸಹಾಯ ಇಲ್ಲ, ಯಾವುದೇ ರೀತಿ ಬೆಲೆ ಇಲ್ಲ ಅಂತ ಹೇಳಿ ಅವರು ಇರುವಂತಹ ಮನೆನ ಕೆಡವಿ ಪಾಯ ಹಾಕುವ ಸಂದರ್ಭದಲ್ಲಿ ಕಡುಬಡತನದಲ್ಲಿ ಕೂಡ ಆಸೆ ತೋರದೆ ನಿಷ್ಕಲ್ಮಶವಾಗಿ ಬಂಗಾರ ಯಾವ ರೀತಿ ಇದು ಗೌರ್ಮೆಂಟ್ ಅರ್ಥ ಏನು, ಇದು ಸರ್ಕಾರ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಒಂದು ದುರಾಸೆ ಆಲೋಚನೆ ನಡ್ಕೊಂಡು ರೀತಿ ತಪ್ಪನ್ಸಿದ್ರೆ ನೀವು ಮಾಡಿ ಹೇಳಿ, ನಾವು ಪ್ರತಿಯೊಬ್ಬರು ಯಾರು ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಲವ್ ಯು. ಬಾಯ್.